ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ನಾನು ಕನ್ನಡದಿಂದ ಸಿಂಪಲ್ ಲೈಫ್ ಸ್ಟೈಲ್ ವ್ಲಾಗ್ಸ್ನ ಶೇರ್ ಮಾಡ್ತಾ ಇರ್ತೀನಿ. ಸೊ ನಿಮಗೂ ಇಷ್ಟ ಆಗ್ಬೋದು. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋ ಬಂದು ಶಿವರಾತ್ರಿ ಹಬ್ಬದ ದಿವಸ ನಾವು ಕೆನಡಾದಲ್ಲಿ ಯಾವ ರೀತಿ ಶಿವರಾತ್ರಿ ಹಬ್ಬ ಎಲ್ಲ ಯಾವ ರೀತಿ ಮಾಡ್ಕೊಂಡ್ವಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಇನ್ನು ನನಗೆ 2-3 ಡೇಸಿಂದ ಫುಲ್ಲು ಟೀತ್ ಪೇಯ್ನ್ ಬರ್ತಾಯಿತ್ತು. ಸೊ ಹಾಗಾಗಿ ಇನ್ನು ಅಪಾಯಿಂಟ್ಮೆಂಟ್ ತಗೊಂಡ್ರೆ 1 ಮಂತ್ ಆಗುತ್ತೆ ಅವ್ರು ಅಪಾಯಿಂಟ್ಮೆಂಟ್ ಕೊಡೋದಕ್ಕೆ. ಸೊ ನಾನು ರೆಗ್ಯುಲರಾಗಿ ಹೋಗೋ ಡೆಂಟಲ್ ಹಾಸ್ಪಿಟಲ್ ನಮ್ಮ ಮನೆ ಪಕ್ಕನೇ ಇದೆ, 5 ಮಿನಿಟ್ಸ್ ಅಷ್ಟೇ ವಾಕಿಂಗು. ಅದಕ್ಕೆ ಮಾರ್ನಿಂಗ್ 8 ಎಮರ್ಜೆನ್ಸಿಯಾಗಿ ಹೊರಟೋಗ್ಬಿಟ್ಟೆ. ಇನ್ನು ಮಾರ್ನಿಂಗ್ 8 o'clockಗೆ ಹಾಸ್ಪಿಟಲ್ ಓಪನ್ ಆಗೋದು. ಸೊ ಅಷ್ಟೊತ್ತಿಗೆ ಹೋಗ್ಬಿಟ್ರೆ ಫಸ್ಟ್ ಪೇಷಂಟ್ ನಾನೇ ಆಗಿರ್ತೀನಲ್ವ, ಇನ್ನು ಯಾರೂ ಬಂದಿರೋದಿಲ್ಲ. ಸೊ ಡಾಕ್ಟರ್ಸ್ ಫ್ರೀ ಆಗಿರ್ತಾರೆ, ಸೊ ನೋಡ್ತಾರೆ ಅವಾಗ ಅಂತ ಹೇಳ್ಬಿಟ್ಟು ಇನ್ನು ಹೋಗಿದ ತಕ್ಷಣ ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡೋಕ್ಕೆ ಹೇಳಿದ್ರು ಅಷ್ಟೇ. ಅಂದರೆ ನಾನು ಅಪಾಯಿಂಟ್ಮೆಂಟ್ ತೊಗೊಂಡಿಲ್ಲ ಅಲ್ವ, ಡಾಕ್ಟ್ರ್ ಕೇಳಿಬಿಟ್ಟು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ಡಾಕ್ಟರು ಸರಿ ನೋಡ್ತೀನಿ ಅಂತ ಹೇಳಿದ್ದಕ್ಕೆ ಇನ್ನು ಅವಾಗ ಹೋಗಿ ಚೆಕ್ ಮಾಡಿಸ್ಕೊಂಡು ಬಂದೆ. ಸೊ ಡಾಕ್ಟರ್ ಎಲ್ಲ ಚೆಕ್ ಮಾಡಿಸ್ಬಿಟ್ಟು ಅದು ರೂಟ್ ಕೆನಾಲ್ ಮಾಡಬೇಕು ಅಂತ ಹೇಳಿದ್ರು. ಇಲ್ಲಿ ಕೆನಡಾದಲ್ಲಿ ಹಾಸ್ಪಿಟಲ್, ಅದು ಡೆಂಟಲ್ ಹಾಸ್ಪಿಟಲ್ಗೆ ಅಂದರೆ ತುಂಬ ಕಾಸ್ಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅವರೆಲ್ಲ ಬಿಲ್ಲೆಲ್ಲ ಹಾಕ್ಕೊಟ್ರು. ನೆಕ್ಸ್ಟು 1 ಮಂತ್ ಕೊಟ್ಟಿದ್ದಾರೆ ಅಪಾಯಿಂಟ್ಮೆಂಟು, ಅಂದರೆ ರೂಟ್ ಕೆನಾಲ್ಗೆ. ಸೊ ಅಷ್ಟೊತ್ತವರೆಗೂ ಪೇಯ್ನ್ ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟಿದ್ದಾರೆ, ಅವು ತಗೊತಾ ಇರು ಅಂತ ಹೇಳ್ಬಿಟ್ಟು ಮುಖ ಎಲ್ಲ ಫುಲ್ ಬಾವು ಬಂದಿತ್ತು. ಸೊ ಹಾಗಾಗಿ 3 ಡೇಸ್ ವೆಯ್ಟ್ ಮಾಡಿದೆ ಹೋಗುತ್ತೇನೋ ಅಂತ, ಹೋಗಿಲ್ಲ. ಇನ್ನು ಹಾಗಾಗಿ ಎಮರ್ಜೆನ್ಸಿಯಾಗಿ ಹೋಗಿ ನಾನು ಜೆಶು ಹೋಗ್ಬಿಟ್ಟು ಬೆಳಗ್ಗೆನೇ ತೋರಿಸ್ಕೊಂಡ್ಬಂದ್ವಿ. ಇನ್ನು ಅವರು ಹಾಕಿದ ಬಿಲ್ಲು ನೋಡಿಬಿಟ್ಟು ನನಗೆ ಬರೋ ಪೇಯ್ನ್ ಎಲ್ಲ ಹೊರಟೋಯ್ತು. ಸೊ ಅಷ್ಟು ಹಾಕಿದ್ದಾರೆ. ಆ ಬಿಲ್ಲಿಗೆ ನಾವು ಇಂಡಿಯಾಗೆ ಹೋಗ್ಬಿಟ್ಟು ಇಂಡಿಯಾದಲ್ಲಿ ತೋರಿಸ್ಕೊಂಬರ್ಬೋದು ಅಷ್ಟು ಹಾಕಿದ್ದಾರೆ. ಅದು 2 ವಿಸಿಟ್ ಮಾಡಬೇಕಂತ, 1 ವಿಸಿಟ್ಗೆ ಅಷ್ಟು $2,000 ಅಷ್ಟು ಹಾಕಿದ್ದಾರೆ. ನೋಡಬೇಕು ಇನ್ಸೂರೆನ್ಸ್ ಎಲ್ಲ ಹೋಗಿ ಎಷ್ಟು ಬರುತ್ತೋ ಎಷ್ಟು ಹಾಕ್ತಾರೋ ಬಿಲ್ಲು ಅಂತ ಹೇಳ್ಬಿಟ್ಟು. 1 ಮಂತ್ ಇದೆ ಅಲ್ವಾ ಇನ್ನು ಟೈಮು. ಸೊ ಯೋಚನೆ ಮಾಡ್ಕೊಂಡು ಹೇಳ್ಬೋದು ಅಂತ ಹೇಳ್ಬಿಟ್ಟು ಇನ್ನು ನಾನು ಮನೆಗೆ ವಾಪಸ್ ಬಂದುಬಿಟ್ಟೆ. ಇನ್ನು ಶಿವರಾತ್ರಿ ಹಬ್ಬ ಅಲ್ವಾ, ಸೊ ಹಾಗಾಗಿ ನಾನು ಯಾವತ್ತೂ ಮಾಡಿಲ್ಲ ತಂಬಿಟ್ಟು. ಸೊ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಯಾವಾಗಾದರೂ ಆಗಲಿ ನಾನು ಇಷ್ಟು ವರ್ಷದಲ್ಲಿ ಅಮ್ಮನೇ ಕೊಟ್ಟು ಕಳಿಸ್ತಾಯಿದ್ರು, ನನಗೆ ಪುಡಿ ಎಲ್ಲ ಕಟ್ಟು ಕಳಿಸ್ತಾಯಿದ್ರು ಅಷ್ಟೇ. ಇಲ್ಲಿ ನಾನೇನು ಮಾಡ್ಕೊತಾ ಇರಲಿಲ್ಲ. ಸೊ ಇನ್ನು ಎಷ್ಟು ವರ್ಷ ಅಮ್ಮ ಕೊಟ್ಟು ಕಳಿಸ್ತಾರೆ. ಸೊ ನಾನೇ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಅಮ್ಮನ ಕೇಳ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅಮ್ಮ ಕಾಲ್ ಮಾಡಿದ್ರೆ ಅಮ್ಮ ಇರಲಿಲ್ಲ, ಅಮ್ಮ ಟೆಂಪಲ್ಗೆ ಹೋಗಿದ್ರಂತೆ. ಸರಿ ಅಂತ ಹೇಳ್ಬಿಟ್ಟು ನಾನೇ ಟ್ರೈ ಮಾಡೋಣ ಹೇಗೋ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾನೇ ಸ್ವಲ್ಪ ಹೆಂಗೆ ಬರುತ್ತೋ ಹಂಗೆ ನೋಡೋಣ ಅಂತ ಹೇಳ್ಬಿಟ್ಟು ನಾನೇ ಟ್ರೈ ಮಾಡಿದೆ. ಬಟ್ ಒಂದು ಮಿಸ್ಟೇಕ್ ಮಾಡಿದೆ. ಏನಂದರೆ ಇದು ಪಾಕ ತೆಗಿಬೇಕಂತಲ್ವ. ಸೊ ಬೆಲ್ಲ ಅಮ್ಮ ಬಂದಮೇಲೆ ಮತ್ತೆ ಹೇಳಿದ್ರು, ನಾನೆಲ್ಲ ರೆಡಿ ಆದಮೇಲೆ ಅಮ್ಮ ಕಾಲ್ ಮಾಡಿ ಮತ್ತೆ ಹೇಳಿದ್ರು ಈ ಥರ ಪಾಕ ತೆಗಿಬೇಕಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ನಾನು ಪಾಕ ಏನು ತೆಗೆದಿರಲಿಲ್ಲ, ಸುಮ್ಮನೆ ಬೆಲ್ಲ ಕರಗಿಸ್ಬಿಟ್ಟು ಹಾಕಿ ಉಂಡೆಗಳು ಕಟ್ಟಿದ್ದೀನಿ. ಬಟ್ ಚೆನ್ನಾಗಿತ್ತು ತಿನ್ನೋದಕ್ಕೆ ಎಲ್ಲನೂ. ಆವಾಗಿಂದ ಅವಾಗ ತಿನ್ಬೋದು, ತುಂಬ ದಿನ ಇಡೋಕ್ಕಾಗಲ್ಲ. 1-2-3 ಡೇಸ್ ಇಡ್ಬೋದು ಅಷ್ಟೇ ಅನಿಸುತ್ತೆ ನನಗಂತೂ. ಸೊ ನಮಗಿಲ್ಲಿ ಅಕ್ಕಿ ಹುರಿದುಬಿಟ್ಟು ಮಾಡ್ತಾರಲ್ವ. ಸೊ ಹಾಗಾಗಿ ನಾನೇನು ಮಾಡಿದೆ, ಅಕ್ಕಿ ಹಿಟ್ಟು ಹುರಿದುಬಿಟ್ಟು ಮಾಡಿದೆ. ಸೊ ನೋಡೋಣ ಯಾವ ರೀತಿ ಬರುತ್ತೆ ಏನು ಅಂತ ಹೇಳ್ಬಿಟ್ಟು. ಫಸ್ಟ್ ಟೇಸ್ಟ್ ಏನೋ ಚೆನ್ನಾಗಿತ್ತು, ಓಕೆ ತಿನ್ಬೋದು ಅಂತ ಅನ್ನಿಸ್ತು. ಹಾಗಾಗಿ ಅದಕ್ಕೆ ನಾನು ಇದು ಶೇರ್ ಮಾಡಿಲ್ಲ ನಾನು ಇದು ಯಾವ ರೀತಿ ಮಾಡೋದು ಏನು ಅಂತ ಹೇಳ್ಬಿಟ್ಟು. ಯಾಕಂದರೆ ನಾನೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಹಾಗಾಗಿಬಿಟ್ಟು ಇನ್ನು ಕೃತಿಕನ ಎದ್ದೊಳಿದ್ಲು. ಸೊ ಕೃತಿಕಾಗೂ ಸ್ನಾನ ಮಾಡಿಸ್ಬಿಟ್ಟು ಜೇಶುಗೂ ಸ್ನಾನ ಮಾಡಿಸಿ ಅವ್ರಿಗಿಬ್ರಿಗೂ ರೆಡಿ ಮಾಡಿಬಿಟ್ಟು ನಾನು ಮಾಡ್ಕೊತಾ ಇದ್ದೀನಿ. ಏನು ಅಡುಗೆನೂ ನಾನು ಮಾಡೋಕ್ಕೆ ಹೋಗ್ತಾಯಿಲ್ಲ, ಏನೂ ಹಬ್ಬದ ಅಡುಗೆ. ಯಾಕಂದರೆ ನಾನು ಮುಂದೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾಕೆ ಮಾಡಿಲ್ಲ ಹಬ್ಬದ ಅಡುಗೆ ಏನು ಅಂತ ಹೇಳ್ಬಿಟ್ಟು. ಬರೀ ತಂಬಿಟ್ಟು ಒಂದು ಮಾಡಿಬಿಟ್ಟು ದೇವ್ರ ಪೂಜೆ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಅದು ಅಲ್ಲದೆ ಜಾಸ್ತಿನೂ ಮಾಡಿಲ್ಲ, ಸ್ವಲ್ಪನೇ ಮಾಡಿದ್ದು. ಇನ್ನು ಯಾರೂ ತಿನ್ನೋದು ಇಲ್ಲ, ಯಾಕಂದರೆ ಬೇರೆ ಸ್ವೀಟ್ಸ್ ಎಲ್ಲ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿಬಿಟ್ಟು ನೋಡಿ ಇಷ್ಟು ಮಾಡಿದ್ದೀನಿ ಅಷ್ಟೇ. ಇನ್ನು ಮಕ್ಕಳಿಗೂ ಏನೂ ಕೊಟ್ಟಿರಲಿಲ್ಲ ತಿಂಡಿನೂ, ಬರೀ ಹಾಲೊಂದು ಕೊಟ್ಟೆ ಅಷ್ಟೇ. ಒಂದೇ ಸಲ ಪೂಜೆ ಆದಮೇಲೆ ತಿನ್ಸೋಣ ಅಂತ ಹೇಳ್ಬಿಟ್ಟು ನಾನು ಇಬ್ಬರು ಹಾಲು ಕುಡಿದ್ರು ಅಷ್ಟೇ, ಇನ್ನೇನು ತಿಂದಿರಲಿಲ್ಲ ಅವರು. ಸ್ವಲ್ಪ ಲೇಟೇ ಆಯಿತು ಮಕ್ಕಳಿಗೆಲ್ಲ ಸ್ನಾನ ಮಾಡಿ ರೆಡಿ ಮಾಡಿಸಿ, ಮತ್ತು ನಾನು ತಂಬಿಟ್ಟೆಲ್ಲ ರೆಡಿ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಯಿತು. ಆ್ಯಕ್ಚುಲಿ ರೇಖಾ ಮನೆಗೆ ಹೋಗಬೇಕು ಅಂದ್ಕೊತಾ ಇದ್ದೀವಿ. ಸೊ ರೇಖಾಗೆ ಹೇಳಿದ್ದಿಲ್ಲ 11ಗೆಲ್ಲ ಬರ್ತೀನಿ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಮುಗಿಯೋ ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಯಿತು, 12 o'clock ಆ ರೀತಿ ಆಯಿತು ರೇಖಾ ಮನೆಗೆ ಹೋಗೋ ಅಷ್ಟೊತ್ತಿಗೆ. ಇನ್ನು ಪೂಜೆ ಮಾಡೋವಾಗಂತೂ ನನಗೆ ನಿಜವಾಗ್ಲೂ ಅದು ಏನು ಪೂಜೆ ಮಾಡ್ತಾ ಇದ್ದೀನಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಇರಿಟೇಟ್ ಮಾಡ್ತಾ ಇರ್ತಾರೆ ಇಬ್ಬರು ಮಕ್ಕಳು. ಇವಾಗ ಇಬ್ಬರು ದೊಡ್ಡವ್ರು ಆಗ್ತಾ ಇದ್ದಾರಲ್ವ. ಸೊ ಇಬ್ಬರು ಜಗಳನೇ ಆಗಿರುತ್ತೆ ಆ ಪೂಜೆ ಮಾಡೋವಾಗ ನಾನೇ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಜಿಶುಗೆ ಸ್ವಲ್ಪ ಹೊತ್ತು ಔಟ್ಸೈಡ್ ಕಳಿಸ್ಬಿಟ್ಟು ಆಮೇಲೆ ಫಸ್ಟ್ ಕೃತಿಕಾಗ ಹತ್ರ ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಜೇಶು ಕರೆಸಿ ಮತ್ತೆ ಅವಾಗ ಪೂಜೆ ಮಾಡಿದ್ದು. ಯಾಕಂದರೆ ಇಬ್ಬರು ನಾನು ಮಾಡಬೇಕು ಅಂತ ಇಬ್ಬರು ಜಗಳ ಮಾಡ್ತಾಯಿದ್ವಿ. ಅದು ಅಲ್ಲದೆ ಸ್ಕೂಲ್ ಬೇರೆ ಇರಲಿಲ್ಲ ಅಲ್ವ, ಜಿಶು ಮನೆಯಲ್ಲೇ ಇದ್ದ. ಸೊ ಹಾಗಾಗಿ ಮಾರ್ನಿಂಗೇ ಪೂಜೆ ಮಾಡ್ಕೊಬಿಟ್ಟೆ ನಾನು.
विश्वं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तिः। अन्नपूर्णे सदापूर्णे शंकर प्राणवल्लभ भिक्षा देवी च पार्वती वक्रतुंड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा। सरस्वती कामरूपिणी स्वामी ಸಿದ್ಧಿರ್ಭವತು ಮೇಷದ ಗೋವಿಂದ ಮಾಡು ಕೃತಿಕ. ಗೋವಿಂದ ಈ ಹಾಡು ತರಿಸ್ತೀಯ? ಹೋಗ್ರಿ ಹೋಗ್ರಿ. ಕೃತಿಕ್ ಅಂತೂ ಫುಲ್ಲು ಶ್ಲೋಕ ಎಲ್ಲ ಹೇಳೋದೆಲ್ಲ ಕಲ್ತಿದ್ದಾಳೆ, ತುಂಬ ಶ್ಲೋಕಗಳು ಕಲ್ತಿದ್ದಾಳೆ. ಸೊ ಅದು ಅಮ್ಮನಿಗೆ ಮಾತ್ರ ಅರ್ಥ ಆಗುತ್ತೆ ಅಷ್ಟೇ, ಕೃತಿಕ ಹೇಳೋ ಶ್ಲೋಕಗಳು, ಯಾಕಂದರೆ ನಾನೇ ಅಲ್ವ ಹೇಳ್ಕೊಡೋದು. ಸೊ ನನಗೆ ಗೊತ್ತಾಗುತ್ತೆ ಅವಳು ಯಾವ ಶ್ಲೋಕ ಹೇಳ್ತಾ ಇದ್ದಾಳೆ ಏನು ಅಂತ ಹೇಳ್ಬಿಟ್ಟು ಫುಲ್ ಚೆನ್ನಾಗಿ ಹೇಳ್ತಾಳೆ ಶ್ಲೋಕಗಳೆಲ್ಲ. ನಾನು ಡೈಲಿ ಮಾರ್ನಿಂಗ್ ಎದ್ದಿದ ತಕ್ಷಣ ದೇವ್ರ ಮುಂದೆ ಎಲ್ಲ ಶ್ಲೋಕಗಳು ಹೇಳ್ತಾಳಲ್ವ, ಸೊ ಹಾಗಾಗ್ಬಿಟ್ಟು ಅಭ್ಯಾಸ ಆಗಿಬಿಟ್ಟಿದೆ. ಪೂಜೆ ಮಾಡಿದ್ರೆ ಸಾಕು ಎಲ್ಲ ಹೇಳ್ತಾ ಇರ್ತಾಳೆ ನಿಂತ್ಕೊಂಡು ದೇವ್ರ ಮುಂದೆ. ಇನ್ನು ಕಾಯೆಲ್ಲ ಹೊಡೆದ್ಬಿಟ್ಟು ದೇವ್ರ ಪ್ರಸಾದ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ರೂಟ್ಸನ್ನು ಇಟ್ಟೆ ಅಷ್ಟೇ. ಇನ್ನು ನಾವು ಟಿಫನ್ನು ಮಾಡಿರಲಿಲ್ಲ ಅಲ್ವಾ, ಸೊ ಒಂದೇ ಸಲ 11 o'clock ಊಟ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಅಡುಗೆನೂ ಏನು ಅಷ್ಟು ಮಾಡಿರಲಿಲ್ಲ. ಆ್ಯಕ್ಚುಲಿ ಹಿಂದಿನ ದಿವಸ ಫ್ರೆಂಡ್ಸ್ ಬಂದಿದ್ದರು ಸೊ ಮನೆಗೆ, ಹಾಗಾಗಿ ಹಸ್ಬೆಂಡ್ ಕೊಲೀಗ್ಸ್ ಅವ್ರಿಗೆ ಸ್ವಲ್ಪ ಅಡುಗೆಗಳೆಲ್ಲ ಮಾಡಿದ್ದೆ. ಅದು ಸ್ವಲ್ಪ ಉಳಿದಿತ್ತು. ಇನ್ನು ಅದು ಯಾಕೆ ವೇಸ್ಟ್ ಮಾಡೋದು, ನನಗೆ ಅಡುಗೆ ಅದೆಲ್ಲನೂ ಬಿಸಾಕೋದಕ್ಕೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಅದೆಲ್ಲ ಉಳಿದಿತ್ತು, ಇನ್ನು ಅದೆಲ್ಲ ಯಾಕೆ ವೇಸ್ಟ್ ಮಾಡೋದು ಅಂತೇಳ್ಬಿಟ್ಟು ಇನ್ನು ಅದೇ ತಿಂದ್ವಿ. ಕೃತಿಕಾಗಿ ಜಿಶುಗೆ ಮಾತ್ರ ಸ್ವಲ್ಪ ದೋಸೆ ಹಾಕ್ಕೊಟ್ಟೆ, ಅವರಿಬ್ಬರು ದೋಸೆ ತಿಂದರು. ನಾನು ಹಸ್ಬೆಂಡ್ ಅದೇ ತಿಂದ್ವಿ. ನೆನ್ನೆದೇನೆ ಸ್ವಲ್ಪ ಇನ್ನು ಹಬ್ಬದ ದಿನ ತಂಗ್ಳು ಅಂತ ಅನ್ಕೋಬೋದು, ಬಟ್ ನನಗೆ ಬಿಸಾಕೋದಕ್ಕಿಂತ ತಿನ್ನೋದು ಮೇಲಲ್ವಾ ಅಂತ ಹೇಳ್ಬಿಟ್ಟು ನಾನು ತಿಂದೆ. ಸೊ ಇನ್ನು ಡಾಕ್ಟರ್ ಹೇಳಿದರೆ ಆ್ಯಂಟಿಬಯೋಟಿಕ್ ತಗೋಬೇಕು ಅಂತ ಹೇಳ್ಬಿಟ್ಟು. ನಂಗೆ ನಾರ್ಮಲ್ ಟ್ಯಾಬ್ಲೆಟ್ಸ್ ಆದರೆ ತೊಗೊತೀನಿ, ಏನು ಅಷ್ಟು ಅನಿಸಲ್ಲ ನನಗೆ. ಇದು ಒಂಥರ ಟ್ಯೂಬ್ ಥರ ಬರುತ್ತಲ್ವ, ಸೊ ಈ ಟ್ಯಾಬ್ಲೆಟ್ಸ್ ತಗೋಬೇಕು ಅಂದ್ರೇ ಆಗಲ್ಲ, ನನಗೆ ಭಯ ಆಗುತ್ತೆ ಈ ಟ್ಯಾಬ್ಲೆಟ್ಸ್ ತಗೋಬೇಕು ಅಂತ. ಅವು ಸ್ಟ್ರೈಟಾಗಿ ಹೋಗೋದೇ ಇಲ್ಲ ಆ ಟ್ಯಾಬ್ಲೆಟ್ಸ್ ಅಂತೂ, ಬಾಯಲ್ಲಿ ಹಾಕ್ಕೊಂಡ್ರೆ ನನಗೆ ಒಂಥರ ಅನ್ನಿಸ್ತಾ ಇರುತ್ತೆ ಅದು. ಇನ್ನು ಟ್ಯಾಬ್ಲೆಟ್ಸ್ ತಗೋಬಿಟ್ಟು ಸ್ವಲ್ಪ ಡಾಕ್ಟರ್ ಲಿಕ್ವಿಡ್ ಐಟಮ್ ಜಾಸ್ತಿ ತಗೋಬೇಕು ಅಂತ ಹೇಳಿದ್ದಾರೆ. ಸ್ವಲ್ಪ ವಾಟ್ರ್ ಜಾಸ್ತಿ ಕುಡಿಬೇಕು ಆ್ಯಂಟಿಬಯೋಟಿಕಲ್ಲಿ. ಇಲ್ಲಿ ಸಾಮಾನ್ಯಕ್ಕೆ ಆ್ಯಂಟಿಬಯೋಟಿಕ್ ಕೊಡೋದಿಲ್ಲ ಇಲ್ಲ ಹಾಸ್ಪಿಟಲ್ಸಲ್ಲಿ. ಇನ್ನು ಈ ಥರ ಪೇಯ್ನ್ ಜಾಸ್ತಿ ಇದ್ದರೆ ಅವಾಗ ಮಾತ್ರ ಕೊಡ್ತಾರೆ. ಸೊ ಹಾಗಾಗಿಬಿಟ್ಟು ಸ್ವಲ್ಪ ಜಾಸ್ತಿ ವಾಟ್ರ್ ಕುಡಿದು ಆಮೇಲೆ ಕೋಕೋನಟ್ ವಾಟ್ರ್ ಕುಡಿದು ಹೋಗ್ತಾಯಿದ್ದೀನಿ. ಯಾಕಂದರೆ ನಲ್ಲಿ ಸ್ವಲ್ಪ ಕೆಲಸ ಇದೆ ರೇಖಾ ಮನೆಯಲ್ಲಿ, ಆ ಕೆಲಸದಲ್ಲಿ ಕುತ್ಕೊಂಡ್ರೆ ಅಂತೂ ಇನ್ನು ವಾಟರೇ ಮರ್ತೋಗ್ಬಿಡ್ತೀನಿ ನಾನು ಕುಡಿಯೋದಕ್ಕೆ. ಹಾಗಾಗಿಬಿಟ್ಟು ಇನ್ನು ಇಲ್ಲಿ ಮನೆಯಲ್ಲೇ ಸ್ವಲ್ಪ ಹೊಟ್ಟೆ ತುಂಬ ವಾಟ್ರು ಕೋಕೋನಟ್ ವಾಟ್ರ್ ಎಲ್ಲ ಕುಡಿದ್ಬಿಟ್ಟು ಹೋಗ್ತಾಯಿದ್ದೀನಿ. ಎಲ್ಲಿಗೆ ಹೋಗ್ತಾಯಿದ್ದೀವಿ ನಾವು? ಲಡ್ಡು ಹೌಸ್ಗ. ಯಾಕೆ ಲಡ್ಡು ಹೌಸ್? ಯಾರ್ದು ಬರ್ತ್ಡೇ? ಲಡ್ಡು ಬರ್ತ್ಡೇಗೆ ಹೋಗ್ತಾ ಇರೋದು. ಲಡ್ಡು ಬರ್ತ್ಡೇ ಅಲ್ಲಮ್ಮ, ಸ್ನ್ಯಾಕ್ಸ್ ಮಾಡಕ್ಕೆ ಹೋಗೋಣ. ಲಡ್ಡು ಬರ್ತ್ಡೇ ಆಗೋಯ್ತಲ್ವಾ? ಸೊ ಇನ್ನು ವೆದರ್ ಅಂತೂ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿತ್ತು. ಇವತ್ತು ಬಿಸಿಲು ಬರ್ತಾಯಿತ್ತು. ನನಗೆ ಬಿಸಿಲು ನೋಡಿದ ತಕ್ಷಣ ಸ್ವಲ್ಪ ಖುಷಿ ಆಯಿತು. ಇವತ್ತು ಎಷ್ಟು ದಿನಕ್ಕೆ ಬಿಸಿಲು ನೋಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಅವಾಗ ನಮ್ಮ ಅಜ್ಜಿ ನೆನಪಾದರು. ಸೊ ಶಿವರಾತ್ರಿ ಬಂದಿದ್ದ ತಕ್ಷಣ ಬಿಸಿಲು ಹೊರಟು ಚಳಿ ಹೋಗುತ್ತೆ ಅಂತ ಹೇಳ್ತಾಯಿದ್ರು ನಮ್ಮ ಅಜ್ಜಿ ಯಾವಾಗ್ಲೂ. ಇನ್ನು ಬಂದಿದ್ದೆ ರೇಖಾ ಮನೆಗೆ ಸ್ವಲ್ಪ ಲೇಟ್ ಆಯ್ತಲ್ವ, ಸೊ 11ಗೆ ಹೇಳಿದ್ದು, ಬಟ್ ನಾನು ಬರೋ ಅಷ್ಟೇ 12:30 ಆಗೋಗಿತ್ತು. ಇನ್ನು ಬಂದಿದ್ದ ತಕ್ಷಣ ಫಸ್ಟ್ ಸ್ವೀಟ್ ಮಾಡಿಬಿಡೋಣ, ಎಲ್ಲ ಆಯಿಲಲ್ಲಿ ಮಾಡೋದು. ಸ್ವೀಟ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಖಾರ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಸ್ವೀಟ್ ಎಲ್ಲ ಫಸ್ಟ್ ಲಡ್ಡು ಮಾಡ್ಕೊತಾ ಇದ್ದೀವಿ ನಾವಿಲ್ಲಿ. ಅಜ್ಜಿ ಕಳಿಸೈತೆ ನೋಡು. ಅಮ್ಮ ನೋಡಜ್ಜಿ ಎಷ್ಟೊಂದು ಲಡ್ಡು ಮಾಡಿದ್ದೇವೆ. Tell me when to stop.
ನಮ್ಮದು ಲಡ್ಡು ಮುಗಿಯೋ ಅಷ್ಟೊತ್ತಿಗೆ ಇನ್ನು ಬಿಂದು ಅವರು ಬಂದರು. ಸೊ 3 ಫ್ಯಾಮ್ಲಿ ಸೇರಿಬಿಟ್ಟು ಮಾಡ್ಕೊತಾ ಇದ್ದೀವಿ ಸ್ನ್ಯಾಕ್ಸು, ಸ್ವಲ್ಪ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು. ಇನ್ನು ಫಸ್ಟ್ ಲಡ್ಡು ಆದಮೇಲೆ ಕರ್ಜಿಕಾಯಿ ಮಾಡಿಬಿಟ್ವಿ. ಕರ್ಜಿಕಾಯಿ ಎಲ್ಲ ಆದಮೇಲೆ ಮತ್ತೆ ಶಂಕರಪೋಳಿ ಮಾಡ್ಕೊತಾ ಇದ್ದೀವಿ ಇಲ್ಲಿ. ಫಸ್ಟ್ ಖಾರ ಮಾಡಿದ್ರೆ ಮತ್ತೆ ಸ್ವೀಟ್ ಮಾಡೋಕ್ಕಾಗಲ್ಲಲ್ವ ಆಯಿಲಲ್ಲಿ. ಸೊ ಹಾಗಾಗಿಬಿಟ್ಟು ಫಸ್ಟ್ ಸ್ವೀಟ್ ಮಾಡಿಬಿಟ್ಟು ಆಮೇಲೆ ಖಾರ ಏನೇನು ಬೇಕೋ ಅವೆಲ್ಲ ಮಾಡ್ಕೊಂಡ್ವಿ. ಇನ್ನು ಶಂಕರಪೋಳಿ ಆಗಿದ ತಕ್ಷಣ ಚಕ್ಲಿ ಮಾಡ್ಕೊತಾ ಇದ್ವಿ. ಇನ್ನೊಂದು ಕಡೆ ರವೆ ಉಂಡೆಗೆ ಅಂತ ಹೇಳ್ಬಿಟ್ಟು ರವೆ ಎಲ್ಲ ಹುರಿದು ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಒಂದೊಂದೇ ಎಲ್ಲ ಮಾಡ್ಕೊತಾ ಇದ್ವಿ. ಇದು ಯಾಕಂದರೆ ಇವಾಗ ಮಾಡ್ಕೊತಾ ಇದ್ವಿ ಅಂದರೆ ತುಂಬ ದಿನದ ಅನಿಸ್ತಾ ಇತ್ತು ನನಗೆ. ಆ್ಯಕ್ಚುಲಿ ಮೊನ್ನೆ ಮಕ್ಕಳಿಗೆ ತುಂಬ ಹುಷಾರಿಲ್ದಂಗೆ ಆಗಿತ್ತು. ಇನ್ನೂ ಆ ವಿಡಿಯೋ ಶೇರ್ ಮಾಡಿಲ್ಲ. ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ಆ ವಿಡಿಯೋ ಶೇರ್ ಮಾಡ್ತೀನಿ. ಮಕ್ಕಳಿಗೆ ತುಂಬ ಹುಷಾರಿಲ್ದಂಗೆ ಆಗಿತ್ತು. ಸೊ ಹಾಗಾಗಿಬಿಟ್ಟು ಔಟ್ಸೈಡ್ ಸ್ನ್ಯಾಕ್ಸ್ ಬೇಡ, ಮನೆಯಲ್ಲೇ ಏನಾದರೂ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ರೇಖಾ ಕೇಳದೆ ಮಾಡೋಣ ಅಂತ ಹೇಳ್ಬಿಟ್ಟು ಆವಾಗ ಸರಿ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಮಾಡ್ಕೊತಾ ಇದ್ದೀವಿ. ಅವರೆದ್ದೇ ಒಂದು ವಿಡಿಯೋ ಬರ್ತೀನಿ ಅಂತ ಏನಾಯ್ತು ನನಗೆ ಈ ಥರ ನೋಡ್ತಾ ಇದೆ ಅಂದರೆ ನಿಮಗೆ ನೋಡ್ತಾ ಇಲ್ಲ, ನಾನು ನೋಡ್ತಾ ಇರೋದಂತ ಅವಳು ಹೇಳ್ತಾಳೆ. ಈ ರೀತಿ ಮನೆಯಲ್ಲಿ ಒಬ್ಬರೇ ಮಾಡ್ಕೊಳೋದಕ್ಕಿಂತ ಈ ಥರ 2-3 ಫ್ಯಾಮ್ಲಿ ಸೇರಿಬಿಟ್ಟು ಮಾಡಿಕೊಂಡ್ರೆ ನಾವು ಅಷ್ಟೊಂದು ಸ್ಟ್ರೈನ್ ಆಗಿದ್ದೀವಿ, ಅಷ್ಟೊಂದು ಸುಸ್ತಾಗಿದ್ದೀವಿ ಅಂತಲೂ ಅನಿಸಲ್ಲ. ಮಾತುಗಳಲ್ಲೇ ಗೊತ್ತಾಗೋದೇ ಇಲ್ಲ ಎಷ್ಟು ಅಡುಗೆ ಮಾಡಿದ್ದೀವಿ ಅಂತಲೂ ನೋಡಿಬಿಟ್ಟು. ಸೊ ಈಸಿಯಾಗಿ ಆಗೋಗುತ್ತೆ. ಆ ಮಾತು ಈ ಮಾತು ಆಡ್ಕೊತ ಎಲ್ಲರೂ ಹೆಲ್ಪ್ ಮಾಡ್ತಾ ಇರ್ತಾರಲ್ವ. ಸೊ ಹಾಗಾಗಿಬಿಟ್ಟು ನಾವಂತೂ 3 ಫ್ಯಾಮ್ಲಿ ಸೇರಿಬಿಟ್ಟು ಮಾಡ್ಕೊಳೋದಕ್ಕೆ ಎಲ್ಲರೂ ಹೆಲ್ಪ್ ಮಾಡಿದ್ರು. ಬೇಗನೆ ಆಗೋಯ್ತು. ಇಷ್ಟೊಂದು ಅಡುಗೆ ಅಂದರೆ 1 o'clock ನಾವು ಸ್ಟವ್ ಆನ್ ಮಾಡಿದ್ದು, ನೈಟ್ 8 o'clockವರೆಗೂ ಮಾಡಿದ್ದೀವಿ. ಸೊ ತುಂಬಾ ಸ್ನ್ಯಾಕ್ಸ್ ಎಲ್ಲ ಮಾಡಿದ್ದೀವಿ. ಬಿಂದು ಮಗ ನೋಡ್ಕೊ, ಸರಿಗಿರಲ್ಲ. ಅದು ಅಲ್ಲದೆ ರೇಖಾ ಮನೆಯಲ್ಲಿ ಕಿಚನ್ ಸ್ವಲ್ಪ ದೊಡ್ಡದಾಗಿದೆ, ಎಲ್ಲರೂ ಕುತ್ಕೊಂಡು ಮಾಡೋದಕ್ಕೂ ಆರಾಮಾಗಿರುತ್ತೆ. ಸೊ ಹಾಗಾಗಿ ರೇಖಾ ಮನೆಗೆ ಹೋಗಿ ಎಲ್ಲ ಮಾಡಿದ್ದು. ಇನ್ನು 8 o'clock ಎಲ್ಲ ಮುಗೀತು. ಇನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಇನ್ನು ಟೆಂಪಲ್ಗೆ ಹೋಗ್ತಾ ಇದ್ವಿ. ಸೊ ಶಿವರಾತ್ರಿ ಅಲ್ವ, ಸೊ ಶಿವ ಟೆಂಪಲ್ ಇರೋದು ನಾವಿರೋ ಹತ್ರನೇ ಚೆನ್ನಾಗಿ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಸೊ ಹಾಗಾಗ್ಬಿಟ್ಟು ಇನ್ನು ನಾವು ಕ್ಲೋಸ್ ಆಗುತ್ತೇನೋ ಅಂತ ಅಂದ್ಕೊಂಡ್ವಿ. ಬಟ್ ಅದು ನೋಡಿದ್ರೆ ಜಾಗರಣೆ ಇಟ್ಟಿದ್ರು, ಅಂದರೆ ಜಾಗರಣೆ ಇರ್ಬೋದು, ಯಾರಾದರೂ ಹೋಗ್ಬಿಟ್ಟು ಪೂಜೆ ಮಾಡ್ತಾ ಇರ್ತಾರೆ 9 o'clock ಮೇಲೆ ಎಲ್ಲನೂ. ಸೊ ಬೆಳಿಗ್ಗೆಯಿಂದ 7 o'clock ಓಪನ್ ಆಗಿ ಪೂಜೆ ಎಲ್ಲ ನಡೀತಾನೆ ಇದೆ ಬೆಳಿಗ್ಗೆ 7 o'clock. ಇನ್ನು ನಾವು ಹೋಗೋ ಅಷ್ಟೊತ್ತಿಗೆ ಸ್ವಲ್ಪ ಜನ ಎಲ್ಲ ಕಮ್ಮಿ ಆಗಿದ್ರು, ಇಲ್ಲಾಂದ್ರೆ ತುಂಬ ಜನ ಇದ್ರಂತೆ. ನಾವು ಹೋಗೋ ಅಷ್ಟೊತ್ತಿಗೆ ಎಲ್ಲ ಜನ ಎಲ್ಲ ಯಾರೂ ಇರಲಿಲ್ಲ ಅಲ್ವ. ಸೊ ಅಲ್ಲಿನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು, ನೀವು ತುಂಬ ಲಕ್ಕಿ, ನಾವು 1 hour ಲೈನಲ್ಲಿ ನಿಂತ್ಕೊಂಡಿದ್ವಿ, ನೀವು ಬಂದಿದ ತಕ್ಷಣ ದರ್ಶನ ಆಯಿತು ನಿಮಗೆ ಅಂತ ಹೇಳ್ಬಿಟ್ಟು. ಇನ್ನು ಅಲ್ಲೇ ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ಸೊ ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನೋ ಕೆಲಸನೂ ಇರಲಿಲ್ಲ. ಸೊ ಅಲ್ಲೇ ದೇವಸ್ಥಾನದಲ್ಲೇ ಊಟ ಮಾಡ್ಕೊಂಡ್ಬಿಟ್ಟು ಇನ್ನು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವೇ ಲಾಸ್ಟ್ ಎಲ್ಲರದು ಆಗೋಗಿತ್ತು. ಎಲ್ಲರೂ ಹೊರಟೋಗ್ತಾಯಿದ್ರು. ನೈಟು ಜಾಗರಣೆ ಇರೋರು ಮಾತ್ರ ಅಲ್ಲಿ ಪೂಜೆಗೆಲ್ಲ ಅರೇಂಜ್ ಮಾಡಿದ್ದಾರೆ. ಅದೆಲ್ಲ ರಿಜಿಸ್ಟರ್ ಮಾಡ್ಕೋಬೇಕು ಮೊದಲೇ. ಅಭಿಷೇಕ ಎಲ್ಲ ಮಾಡಿಸ್ತಾರೆ
ದೇವ್ರಿಗೆ. ಸೊ ಹಾಗಾಗಿಬಿಟ್ಟು ನಾವೇನೋ ಆ ಥರ ರಿಜಿಸ್ಟರ್ ಏನು ಮಾಡ್ಕೊಂಡಿರಲಿಲ್ಲ, ಸುಮ್ಮನೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಇನ್ನು ಪ್ರಸಾದ ತಿಂದ್ಬಿಟ್ಟು ಇನ್ನು ಮನೆಗೆ ಬಂದ್ವಿ. ಇನ್ನು ಮನೆಗೆ ಬಂದಿದ ತಕ್ಷಣ ಸೊ ಏನೇನು ಮಾಡಿದ್ವಿ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಬಾಕ್ಸಸ್ಗೆ ಹಾಕಿ ಇಡ್ತಾಯಿದ್ದೀನಿ. ಮೊದಲೇ ತಗೊಂಡು ಹೋಗ್ಬೇಕಾಗಿತ್ತು ಬಾಕ್ಸ್, ಬಟ್ ನಾನು ಮರ್ತೋಗ್ಬಿಟ್ಟಿದ್ದೆ, ಅದಕ್ಕೆ ಎಲ್ಲ ಕವರಲ್ಲಿ ಹಾಕ್ಕೊಂಡು ಬಂದಿದ್ದೀನಿ. ಇನ್ನೆಲ್ಲ ಬಾಕ್ಸಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿಡೋಣ, ಇನ್ನು ಸ್ವಲ್ಪ ಎತ್ತಿಗಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಇಡ್ತಾಯಿದ್ದೀನಿ. ನೋಡಿ ಇಷ್ಟೆಲ್ಲ ಸ್ನ್ಯಾಕ್ಸ್ ಎಲ್ಲ ಮಾಡಿದ್ದು, ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲ ಸ್ನ್ಯಾಕ್ಸ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಲಡ್ಡು ಅಂತೂ ಇನ್ನು ಫಸ್ಟ್ ಟೈಮ್ ನಾನು ಮಾಡಿರೋದು, ಅಂದರೆ ಈ ಥರ ಮಾಡಿರೋದು ಫಸ್ಟ್ ಟೈಮೇ, ಯಾವತ್ತೂ ಟ್ರೈ ಮಾಡೋಕ್ಕೆ ಸಹ ಹೋಗಿರಲಿಲ್ಲ. ಇನ್ನು ಎಲ್ಲ ಬಾಕ್ಸಸ್ಗೆ ಹಾಕ್ಬಿಟ್ಟು ಇಟ್ಬಿಟ್ಟಿದ್ದೀನಿ. ಅವಾಗ ಯಾರಿಗೆ ಏನೇನು ಬೇಕೋ ಅದು ತೊಗೊಂಡು ತಿನ್ಬೋದು ಅಂತ ಹೇಳ್ಬಿಟ್ಟು ಒಂದು 15 ಡೇಸ್ ಏನು ಪ್ರಾಬ್ಲಮ್ ಇಲ್ಲ, ಔಟ್ಸೈಡ್ ಸ್ನ್ಯಾಕ್ಸ್ ತರೋ ಹಾಗೆ ಇರೋದಿಲ್ಲ. ಸೊ ಮನೆಯಲ್ಲೆಲ್ಲ ಇದಾವಲ್ಲ, ಸೊ ಎಲ್ಲರೂ ಆರಾಮಾಗಿ ತಿಂತಾರೆ. ಇನ್ನು ಮನೆಗೆ ಬಾಕ್ಸಸ್ಗೆ ಹಾಕಿ ಇಡೋ ಅಷ್ಟೊತ್ತಿಗೆ ಎಲ್ಲ 10:30 ಆ ರೀತಿ ಆಯಿತು. ನೀವು ಮಲಗ್ರಿ ಅಂದರೆ ಕಿಡ್ಸ್ ಮಲಗ್ತಾ ಇರಲಿಲ್ಲ, ಯಾಕಂದರೆ ನೆಕ್ಸ್ಟ್ ಡೇನು ಸ್ಕೂಲ್ ಇರಲಿಲ್ಲ. ಸೊ ಆಟ ಆಡ್ತಾಯಿದ್ರು. ಸರಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟೆ. ಒಂದು 11 o'clock ಆ ಟೈಮ್ಗೆ ಹೋಗಿ ಮಲಗಿದ್ದು. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.